ಸರ್ ಇದು ರಾತ್ರಿ ಜಾವನೇ ಹಾಕಿರೋದು. ರೈಲ್ವೆ ಇದರಿಂದ ರೈಲಲ್ಲಿ ಬಂದು ಹಾಕಿದಾರೋ ಅಥವಾ ಹೈವೇಲಿ ಬಂದು ಹಾಕಿದಾರೋ ಗೊತ್ತಿಲ್ಲ. ಒಂದು 12ರಿಂದ 13 ವರ್ಷದ ಹುಡುಗಿ, ಹೆಣ್ಮಗು. ಮೇಲ್ನೋಟಕ್ಕೆ ಅದು ಅತ್ಯಾಚಾರ ಮಾಡಿ ಹಾಕಿದಾರೋ ಅಥವಾ ಏನೋ ಗೊತ್ತಿಲ್ಲ. ಮೂಗಲ್ಲಿ ಎಲ್ಲ ಬ್ಲಡ್ ಬಂದಿದೆ. ಎಲ್ಲಾನು ಈಗ ಸೂರ್ಯ ಸಿಟಿ ಪೊಲೀಸರು ಆಗ್ಬೋದು, ಹೈವೇ ಪೆಟ್ರೋಲರ್ ಆಗ್ಬೋದು, ಬಂದು ತನಿಖೆ ಮಾಡ್ತಾ ಇದ್ದಾರೆ. ಮುಂದೆ ಅದು ತನಿಖೆ ಮಾಡಿ ಅದು ಏನಾಗಿದೆ ಏನು ಅಂತ ಸತ್ಯಾಸತ್ಯತೆಯನ್ನ ಪೊಲೀಸರು ಹೊರಹಾಕ್ಬೇಕು. ಮಗು ಪರಿಸ್ಥಿತಿ ಕೈ ಕಾಲೆಲ್ಲ ಮಡಚಿ ಒಂದು ಸೂಟ್ ಕೇಸಲ್ಲಿ ಹಾಕಿ, ಸೂಟ್ ಕೇಸಲ್ಲಿ ಹೊರಗಡೆ ಲಾಕ್ ಮಾಡಿ ಹಾಕಿದ್ದಾರೆ. ಒಂದು ಚಿಕ್ಕದ ಬೀಗ ಹಾಕಿ ಅದಕ್ಕೆ ಹಾಕಿದ್ದಾರೆ ಸೂಟ್ ಕೇಸ್. ರೈಲ್ವೆ ಬ್ರಿಡ್ಜ್ ಪಕ್ಕದಲ್ಲಿ ಇದೆ, ಹೈವೇ ಇದೆ. ಈಗ ರೈಲಲ್ಲಿ ಹೋಗೋಂಥವ್ರು ಏನಾದ್ರು ಎಷ್ಟು ಹೋಗಿರ್ಬೋದಾ? ಈಗ ರೈಲಲ್ಲಿ ಅಂದ್ರೆ ಕಡಿಮೆ ಇದೆ ಸರ್ ಚಾನ್ಸಸ್. ಯಾಕಂದ್ರೆ ರೈಲ್ವೆ ಇದಕ್ಕೂ ಮತ್ತೆ ಇದಕ್ಕೂ ಡಿಫ್ರೆನ್ಸ್ ಇದೆ. ಹಾಕಿದ್ರೆ ಅಲ್ಲಿ ಗಿಡಗಳಿದ್ವು, ಗಿಡಗಳಲ್ಲಿ ಸಿಗಾಕೋಬೇಕಾಗಿತ್ತು. ಇದು ನೋಡಿದ್ರೆ ಯಾರೋ ನೈಟಲ್ಲಿ ಬಂದು ಹಾಕಿ ಹೋಗಿರೋ ಥರ ಇದೆ. ಗಿಡಗಳಿರೋದ್ರಿಂದ ರೈಲಲ್ಲಿ ಅಷ್ಟು ಮಗು ಬಾಡಿ ನೋಡಿದ್ರೆ ವೆಯ್ಟು ಇದೆ. ಆ ವೆಯ್ಟನ್ನ ರೈಲಲ್ಲಿ ಬಿಸಾಕೋದಕ್ಕೆ ಚಾನ್ಸಸ್ ಇಲ್ಲ, ಕಡಿಮೆ ಇದೆ. ಹೈವೇಲೆ ಬಂದು ಹಾಕಿರ್ಬೇಕು. ಸರ್ ಇದು ರಾತ್ರಿ ಜಾವನೇ ಹಾಕಿರೋದು. ರೈಲ್ವೆ ಇದರಿಂದ ರೈಲಲ್ಲಿ ಬಂದು ಹಾಕಿದಾರೋ ಅಥವಾ ಹೈವೇಲಿ ಬಂದು ಹಾಕಿದಾರೋ ಗೊತ್ತಿಲ್ಲ. ಒಂದು 12ರಿಂದ 13 ವರ್ಷದ ಹುಡುಗಿ, ಹೆಣ್ಮಗು. ಮೇಲ್ನೋಟಕ್ಕೆ ಅದು ಅತ್ಯಾಚಾರ ಮಾಡಿ ಹಾಕಿದಾರೋ ಅಥವಾ ಏನೋ ಗೊತ್ತಿಲ್ಲ. ಮೂಗಲ್ಲಿ ಎಲ್ಲ ಬ್ಲಡ್ ಬಂದಿದೆ. ಎಲ್ಲಾನು ಈಗ ಸೂರ್ಯ ಸಿಟಿ ಪೊಲೀಸರು ಆಗ್ಬೋದು, ಹೈವೇ ಪೆಟ್ರೋಲರ್ ಆಗ್ಬೋದು, ಬಂದು ತನಿಖೆ ಮಾಡ್ತಾ ಇದ್ದಾರೆ. ಮುಂದೆ ಅದು ತನಿಖೆ ಮಾಡಿ ಅದು ಏನಾಗಿದೆ ಏನು ಅಂತ ಸತ್ಯಾಸತ್ಯತೆಯನ್ನ ಪೊಲೀಸರು ಹೊರಹಾಕ್ಬೇಕು. ಮಗು ಪರಿಸ್ಥಿತಿ ಕೈ ಕಾಲೆಲ್ಲ ಮಡಚಿ ಒಂದು ಸೂಟ್ ಕೇಸಲ್ಲಿ ಹಾಕಿ, ಸೂಟ್ ಕೇಸಲ್ಲಿ ಹೊರಗಡೆ ಲಾಕ್ ಮಾಡಿ ಹಾಕಿದ್ದಾರೆ. ಒಂದು ಚಿಕ್ಕದ ಬೀಗ ಹಾಕಿ ಅದಕ್ಕೆ ಹಾಕಿದ್ದಾರೆ ಸೂಟ್ ಕೇಸ್. ರೈಲ್ವೆ ಬ್ರಿಡ್ಜ್ ಪಕ್ಕದಲ್ಲಿ ಇದೆ, ಹೈವೇ ಇದೆ. ಈಗ ರೈಲಲ್ಲಿ ಹೋಗೋಂಥವ್ರು ಏನಾದ್ರು ಎಷ್ಟು ಹೋಗಿರ್ಬೋದಾ? ಈಗ ರೈಲಲ್ಲಿ ಅಂದ್ರೆ ಕಡಿಮೆ ಇದೆ ಸರ್ ಚಾನ್ಸಸ್. ಯಾಕಂದ್ರೆ ರೈಲ್ವೆ ಇದಕ್ಕೂ ಮತ್ತೆ ಇದಕ್ಕೂ ಡಿಫ್ರೆನ್ಸ್ ಇದೆ. ಹಾಕಿದ್ರೆ ಅಲ್ಲಿ ಗಿಡಗಳಿದ್ವು, ಗಿಡಗಳಲ್ಲಿ ಸಿಗಾಕೋಬೇಕಾಗಿತ್ತು. ಇದು ನೋಡಿದ್ರೆ ಯಾರೋ ನೈಟಲ್ಲಿ ಬಂದು ಹಾಕಿ ಹೋಗಿರೋ ಥರ ಇದೆ. ಗಿಡಗಳಿರೋದ್ರಿಂದ ರೈಲಲ್ಲಿ ಅಷ್ಟು ಮಗು ಬಾಡಿ ನೋಡಿದ್ರೆ ವೆಯ್ಟು ಇದೆ. ಆ ವೆಯ್ಟನ್ನ ರೈಲಲ್ಲಿ ಬಿಸಾಕೋದಕ್ಕೆ ಚಾನ್ಸಸ್ ಇಲ್ಲ, ಕಡಿಮೆ ಇದೆ. ಹೈವೇಲೆ ಬಂದು ಹಾಕಿರ್ಬೇಕು. ಶಿವಾನಂದ್ ಅಂತ.